ವೈರಲ್ ಆಡಿಯೋ ಒಪ್ಪಿಕೊಂಡ ಕಾಂಗ್ರೆಸ್ ಮುಖಂಡ ನಂಜಯನಮಠ. ಉತ್ತರ ಕರ್ನಾಟಕದ ದಲಿತರಿಗೆ ಮಂತ್ರಿ ಮಾಡಬೇಕು ಅಂತ ಹೇಳಿದ್ದ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷ ನಂಜಯನಮಠ ಹೇಳಿಕೆ ಕೊಟ್ಟಿದ್ದಾರೆ. ಆಡಿಯೋ ಹೇಗೆ ಹೊರಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ದುಡ್ಡು ಕೊಟ್ಟು ಮಂತ್ರಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಚ್.ಕೆ. ಪಾಟೀಲ್ಗೆ ಮಂತ್ರಿ ಮಾಡದೇ ಇರೋದು ಅನ್ಯಾಯ ಮಾಡಿದ್ದಾರೆ. ಜನ ಏನು ಮಾತಾಡ್ತಿದ್ದಾರೆ ಅನ್ನೋದನ್ನ ನಾನು ಮಾತನಾಡಿದ್ದೇನೆ ಅಷ್ಟೇ. ಇಡೀ ರಾಜ್ಯ ಏನು ಮಾತಾಡ್ತಿದ್ಯೋ ಅದನ್ನೇ ನಾನು ಮಾತನಾಡಿದ್ದೇನೆ. ವೈರಲ್ ಆದ ಆಡಿಯೋ ಸಂಭಾಷಣೆ ತಮ್ಮದೇ ಅಂತ ಒಪ್ಕೊಂಡಿದ್ದಾರೆ ನಂಜಯನಮಠ. ನಮ್ಮ ಜೊತೆಗೆ ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ನಂಜಯ್ಯಮಠ ಅವರಿದ್ದಾರೆ. ಸರ್, ತಾವು ಮತ್ತೆ ತಿಮ್ಮಾಪುರ್ ಅವರು ಮಾತನಾಡಿರುವಂತ ಆಡಿಯೋ ವಿಚಾರ ಈಗ ಬಹಳ ಸದ್ದು ಮಾಡ್ತಾ ಇದೆ. ಏನ್ ಸರ್ ಇದು? ಇದ್ರ ಸತ್ಯಾಸತ್ಯತೆ ಮುಂಜಾನೆ ಗುರುತಾಗಿದೆ. ಅದ್ರದ್ದು ಇನ್ನು ಏನು ಎಂತೂ ತಿಳ್ಕೋಬೇಕಾಗಿದೆ. ನಾನು ಇವ್ರ ಭೇಟಿಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಬಂದೆ, ಅವ್ರು ಇನ್ನೂ ಸ್ನಾನ ನಾಷ್ಟ ಮಾಡಿಲ್ಲ. ಒಂದು ಅರ್ಧ ಗಂಟೆ ಬಿಟ್ಟು ಬರ್ಬೇಕಂತ ಹೊಂಟೀನಿ. ಅದೇನು ಸುಮ್ಮನೆ ಲೋಕಾಭಿರಾಮವಾಗಿ ಅವ್ರು ಎಲ್ಲಿದ್ರಿ ಎಂತದ್ರಿ ಅಂತ ಕೇಳಾಗ ಇಷ್ಟ ನಾವು ಮಾತಾಡಿ ಹೊರತಾಗಿ ಇನ್ನು ಮುಖ್ಯದ ಯಾವುದನ್ನು ಮಾತಾಡಿದ್ದು ನನಗೆ ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ನಾನು ಕೇಳಿಲ್ಲ. ಇನ್ನು ಅದನ್ನು ತಿಳ್ಕೊಂಡು ಮುಂದೇನು ವಿಚಾರ ಮಾಡ್ತೀನಿ. ಅಲ್ಲ, ಅದರಲ್ಲಿ ಬಹಳ ಕ್ಯಾಬಿನೆಟ್ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಾವು ಬೇಸರನ್ನು ವ್ಯಕ್ತಪಡಿಸಿದಿರಿ. ಅಂದ್ರೆ ನಾವು ಏನಂತ್ರಿ, ತಿಮ್ಮಾಪುರ ಅವ್ರಿಗೆ ಏನಂದೆ, ಉತ್ತರ ಕರ್ನಾಟಕದಾಗ ಒಬ್ಬರು ಮಾದರ ಸಮಾಜದವ್ರು ಇದ್ರಿ, ಭಾಳ ಸಲ ಮಂತ್ರಿ ಆರಿಸಿ ಬಂದವ್ರು ಇದ್ರಿ, ಮತ್ತು ನೀವು ಆರಿಸಿ ನಿಮ್ಮನ್ನು ಮಾಡಬೇಕಾಗಿತ್ತು. ವಿಷಾದಾಗಿದೆ. ನಿಮ್ಮ ಕೂಡ ಎರಡು ಮಾತು ಹಂಚ್ಕೋಬೇಕು ಅಂತ ನಿಮ್ಮ ಮನೆ ಕಡೆ ಹೊಂಟೀನಿ ಅಂದೆ. ಗುರುಗಳ ನಾವು ಆಗಲೇ ಬಾಗಲಕೋಟೆ ಕಡೆ ಹೊಂಟೀನಿ ಅಂತ. ಓ ಹಂಗಾರ ಅಲ್ಲಿಗೆ ಭೇಟಿ ಆಗೋಣಂತ ಅಂತ ಇಷ್ಟು ಮಾತಾಡಿದ್ವಿ. ಬಿಟ್ಟರೆ ಮತ್ತು ಯಾಕಂದರೆ ಅವ್ರ ಬಗ್ಗೆ ಗೌರವ, ಯಾಕಂದರೆ ಒಬ್ಬ ಅತ್ಯಂತ ಸಾಮಾನ್ಯ ಇದರಿಂದ ಬಂದಂಥ ವ್ಯಕ್ತಿ ತಿಮ್ಮಾಪುರ. ಇಷ್ಟು ಸಲ ಮಂತ್ರಿ ಆದ. ತಂದೆ ತಾಯಿ ದುಡಿದು ಅವನ್ನ ಶಾಲೆಗೆ ಕಲಿಸ್ತಿದ್ರು. ಅವ್ರು ಎಲ್ಲೆಲ್ಲಿ ಬಿ ಕಲಿಯುವಾಗ ನಾ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನು ನೋಡಕ್ಕಂತ ಬರ್ತಿದ್ರು. ಅಂದರೆ ಆ ಒಂದು ಇದ್ರದ ಬದ್ಧತೆ ಇತ್ತ, ಬುದ್ಧಿವಂತ ಇದ್ದ. ನಾನು ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಕಟ್ಸುವಾಗ ಜೋಳಿಗೆ ಹಿಡ್ಕೊಂಡು ಅಡ್ಡಾಡ್ತಿದ್ದೆ. ನನ್ನ ಜೋಳಿಗೆಗೆ 1500 ಚೀಲ ಸಿಮೆಂಟ್ ಹಾಕಿದ. ಇಡೀ ನನ್ನ ಜಿಲ್ಲಾ ಕಾಂಗ್ರೆಸ್ ಬೃಹತ್ ಕಟ್ಟಡಕ್ಕೆ ಬೇಕಾಗುವಂಥ ಸಿಮೆಂಟ್ ಕೊಟ್ಟಿದ್ದು. ಇವೆಲ್ಲ ಇದರಿಂದ ಮಂತ್ರಿ ಆಗಿಲ್ಲ. ಗೆಳೆತನ ಎರಡು ಮಾತಾಡ್ಬೇಕಂತ ಹೊಂಟಿದ್ದೆ. ಇಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಗುರುತಿಲ್ಲ. ಮಂತ್ರಿ ಆಗಿಲ್ಲ ಅನ್ನೋದಕ್ಕೆ ಅದರ ಹಿಂದಿನ ಕಾರಣ ಅವರು ಹೈಕಮಾಂಡ್ಗೆ ಪೇಮೆಂಟ್ ಮಾಡಿಲ್ಲ ಅಂತ. ಅದು ನನಗೆ ಗುರುತಿಲ್ಲ. ಆಡಿಯೋದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾ ಇದ್ದೀರಿ, ದುಡ್ಡು ಕೊಟ್ಟವ್ರನ್ನ ಮಾಡಿದ್ದಾರೆ ಅಂತ. ಅಷ್ಟು ದೂರ ನಮಗೆ ಗುರುತಿಲ್ಲ ಯಾವ ವಿಷಯ. ನಾವೇನು AICC ಜನರಲ್ ಸೆಕ್ರೆಟರಿನೂ ಆದವಲ್ಲ, AICC ಸೆಕ್ರೆಟರಿನೂ ಆದವಲ್ಲ. ಸಾಮಾನ್ಯ ನಾವು ಜಿಲ್ಲಾ ಮಟ್ಟದೊಳಗೆ ಒಮ್ಮೆ ಒಂದಿಷ್ಟು ರಾಜ್ಯ ಮಟ್ಟದಾಗೂ ಇದ್ದೆ. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ 5 ವರ್ಷ. 10 ವರ್ಷ KPCC ಪ್ರಧಾನ ಕಾರ್ಯದರ್ಶಿ ಇದ್ದೆ. ಅಷ್ಟು ದೊಡ್ಡ ವಿಚಾರ ನನಗೆ ತಿಳಿಯಂಗಿಲ್ಲ. ಅಲ್ಲ, ನೀವು ಹೇಳ್ತೀರಿ, ತಿಮ್ಮಾಪುರ ಅವರು ಹೇಳ್ತಾರೆ ಪುಟ್ಟರಂಗ ಶೆಟ್ಟಿ ಕೂಡ ದುಡ್ಡು ಕೊಟ್ಟೇನೆ ಅಂತ. ನನಗೆ ಆ ವಿಚಾರ ನನಗೆ ಗುರ್ತಿಲ್ಲ. ಒಮ್ಮೇನೋ ವಿಧಾನಸೌಧದಲ್ಲಿ ಅವರಿಗೆ ಡ್ರಾದಾಗೇನೋ ದುಡ್ಡಿದ್ದು ಪಡ್ಡಿದ್ದು ಅಂತ ಒಂದು ಸುದ್ದಿ ಇತ್ತು, ನಿಮಗೂ ಗುರ್ತೈತೆ. ಅದನ್ನ ಚರ್ಚೆ ಮಾಡಿರ್ಬೇಕು. ಇನ್ನೂ ನಾ ಯಾವುದೂ ಇದಕ್ಕೆ ಬಂದಿಲ್ಲ. ಇನ್ನೊಂದಿಷ್ಟು ಸಮಯ ತಗೊಂಡು ಹಾಗೆ ಬಂದ್ರೆ ನಿಮ್ಮನ್ನು ಬಿಟ್ಟು ನಾನೇ ಭೇಟಿ. ಆಡಿಯೋ ಹೆಂಗ್ ಹೊರಗೆ ಬಂತು ಸರ್? ಅದು ನೀವೇ ರೆಕಾರ್ಡ್ ಮಾಡಿದ್ರು, ಯಾರು ರೆಕಾರ್ಡ್ ಮಾಡಿದ್ರು? ನನಗೆ ಸ್ವಲ್ಪ ಅದರ ಟೆಕ್ನಿಕಲ್ ನಾಲೆಜ್ ಇಲ್ಲ, ಗುರ್ತಿಲ್ಲ. ನಾನು ನಂದೇ ರೆಕಾರ್ಡ್ ಹ್ಯಾಂಗೆ ಮಾಡ್ಕೋತೀನಿ ಹೇಳ್ರಿ? ಏನೋ ಹ್ಯಾಕು ಫೇಕು ಹೀಗೇನಾರು ಇದ್ರೂ ಇರಬೇಕು. ಎಚ್.ಕೆ. ಪಾಟೀಲ್ ವಿಚಾರ ಕೂಡ ತಾವು ಹೇಳಿದ್ರಿ, ಅಂತ ಒಳ್ಳೆ ವ್ಯಕ್ತಿಗೂ ಕೂಡ ಕೊಡ್ಲಿಲ್ಲ ಕ್ಯಾಬಿನೆಟ್ ಅಲ್ಲಿ ಅಂತ. ರಾಜ್ಯನ ಮಾತಾಡುತ್ತೆ, ನಾನು ಮಾತಾಡೀನಿ. ಇದಿಷ್ಟು ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರುವಂತಹ ನಂಜಯ್ಯಮಠ ಅವರ ಮಾತು. ಕ್ಯಾಮರಾಮನ್ ಅಂಜನ್ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.